ನೋಡ್ರಿ, ಅದು ಯಾವುದೋ ಕೋರ್ಟ್ ವಿಚಾರದಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಅಪಾರವಾದಂಥ ಗೌರವ ಐತಿ. ಇದರ ನಂತರ ಕೂಡ ಈ ಚುನಾವಣೆಯಲ್ಲೇ ಬರಬೇಕಾದ್ರೆ ಯಾಕೆ ಬಂತು ನಂದಿಷ್ಟ, ಯಾಕೆ ಚುನಾವಣೆಯಲ್ಲೇ ಬಂತು, ಯಾಕೆ ಕೇಸ್ ಯಾವತ್ತಾದಂಥ ಕೇಸು, ಆ ಕೇಸ್ನಾಗ ಏನಾಗೈತೆ ಅನ್ನುವಂಥ ಡೀಟೇಲ್ಸ್ ನಾನು ಕೇಳಿದೆ. ಯಾಕಂದ್ರೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ, ಆದರೂ ಹೇಳ್ತೀನಿ. ಅದ್ರಾಗ ಟೋಟಲಿ ಗುರುನಾಥ್ ಗೌಡ್ರಿ ಯಾರ ಜೊತೆ ಇರೋದ, ದಿನನಿತ್ಯ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಇರ್ತಾರೆ. ದಿನ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಇರಂಗಿಲ್ಲ. ಫೋಟೋ ನೋಡ್ರಿ, ಪೇಪರ್ನ ನೋಡ್ರಿ, ಅಮೃತ್ ದೇಸಾಯಿ ಪ್ರಹ್ಲಾದ್ ಜೋಶಿ ಯಾರು ಮಾಡಿಸಿದ್ರಿ ಕೇಸಿಗೆ? ಏನು ವಿನಯ್ ಕುಲಕರ್ಣಿ ಆರೋಪೋ, ಏನು FIR-ನಾಗಿದ್ದು, ಯಾವ್ದಾರು FIR-ದಾಗ ಅದೇನು ಚಾರ್ಜ್ ಶೀಟ್ನಾಗಿದ್ದು, ತಿರುಗಿ ಎಷ್ಟು ಅದ್ರಾಗ 62 ಸಾಕ್ಷಿಗಳಿದ್ದು, ಹೌದಲ್ಲ? 62 ಸಾಕ್ಷಿಗಳಿದ್ದು ಅಂತ 62 ಸಾಕ್ಷಿ 59 ಸಾಕ್ಷಿಗಳು ಮುಗಿದವು. 59 ಸಾಕ್ಷಿಗಳು ಮುಗಿದವು. ಪ್ರಹ್ಲಾದ್ ಜೋಶಿ ಅವರೇ ಚುನಾವಣೆಗಿಂತ ಕುತಂತ್ರ ತರಾಕತ್ತಿರಲ್ಲ. ಇದನ್ನ ನಾವು ನೋಡಾಕತ್ತೀವಿ, ಎಲ್ಲರೂ ಜನನೂ ನೋಡೋದೈತಿ. ಇದನ್ನ ಇವತ್ತು ಹಳ್ಳ ಮಳೆ ಧಾರವಾಡ ಅಂದ್ರೆ ವಿನಯ್ ಕುಲಕರ್ಣಿ ಒಬ್ಬಕ್ಕಂತ ಜೋಶಿ ಕಣ್ಣಾಗ ಏನಾದ್ರೂ ಧಾರವಾಡದಾಗ ವಿನಯ್ ಕುಲಕರ್ಣಿನ ಜೋಶಿ ಇಲ್ಲ. ಇಡೀ ಊರ್ ಕುತಂತ್ರ ಏನ್ ಮಾಡ್ಬೇಕು, ಎಲ್ಲಿ ಬೆಂಕಿ ಹಚ್ಬೇಕು, ಒಂದು ಮನೆ 2 ಭಾಗ ಮಾಡ್ಬೇಕು. ಜೋಶಿನ ಹೋಗಿ 5 ಮಿನಿಟ್ ಯಾರ ಮನೆ ಕುಂದ್ರಿಸ್ರಿ, ಆ ಮನೆ 2 ಭಾಗ ಮಾಡಿರ್ತಾರ. ಅಲ್ಲಿ ಒಂದು 10 ಮಿನಿಟ್ ಪ್ರಹ್ಲಾದ್ ಜೋಶಿನ ಯಾರ ಮನೆ ಬಿಟ್ಕೊಂಡ್ರೆ ಆ ಮನೇನ ಇಬ್ಬಾಗ ಆಕೈತಿ. ದಯವಿಟ್ಟು ಈ ನಮ್ಮ ಜನತೆಗೆ ವಿನಂತಿ ಮಾಡ್ಕೊತೀನಿ, ಯಾಕಂದ್ರೆ ನಮ್ಮ ಜನತೆ ಕೂಡ ವಿನಂತಿ ಮಾಡ್ಕೊತೀನಿ, ಪ್ರಹ್ಲಾದ್ ಜೋಶಿ ಅವ್ರ ಮನ್ಯಾಗ ಒಳಗೆ ಭಾಳ ಕರ್ಕೊಂಡು ಕುಂದ್ರಬೇಡ್ರಿ. ಆ ಮನೇನ ಇಬ್ಬಾಗ ಮಾಡುವಂತ ಜೋಶಿ 5 ವರ್ಷ ನಮ್ಮ ಹೊಡೆದ ಆಳ್ಯಾರ, 15 ವರ್ಷ 3 ಟರ್ಮ್ ಜೋಶಿ ಅವ್ರು ನಮ್ಮನ್ನು ಹೊಡೆದ ಆಳ್ಯಾರ. ಇನ್ನೂ ಈ ನೀತಿ ಬೇಡ, ಜನರು ಕೂಡ ಎಚ್ಚೆತ್ತುಕೊಳ್ರಿ ಅಂತೇಳಿ ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಇವತ್ತು ನನ್ನ ಈ ಚುನಾವಣೆಯಲ್ಲಿ ಬರುವಂಥದ್ದು ಯಾಕೆ ಬಂತು ಅಂತ ನಾನು ಅಷ್ಟ ಪ್ರಶ್ನೆ. ಈ ಚುನಾವಣೆಗೆ ಯಾಕೆ ಬಂತು? ಇಷ್ಟು ದಿನ ಹಾಕಿಲ್ಲ, ಮಕ್ಕೊಂಡಿದ್ರು ಇಷ್ಟು ದಿನ ಏನಾದ್ರೆ ಕೇಸಾಗಿ ಎಷ್ಟು ವರ್ಷ ತಗೊಳ್ತೀನಿ, ನನಗೆ 3 ವರ್ಷ ಆಗಿರ್ಬೇಕು. ಇವತ್ತು ಯಾಕೆ ಬಂತದು? 100% ನೋ ಡೌಟ್ ಪ್ರಹ್ಲಾದ್ ಜೋಶಿ ಅವರಿಗೆ ಇವತ್ತು ಮೋಸ್ಟ್ಲಿ ನನ್ನ ಸಮಾಜ ಕೂಡ ಭಾಳ ಮಂದಿ ಲಿಂಗಾಯತರ ಅವ್ರು ಓಟ್ ಹಾಕಿರ್ಬೇಕು. ಇವ್ರು ಲಿಂಗಾಯತರಿಗೆ ಏನೇನು ಮಾಡ್ಯಾರ ಅನ್ನೋದು ಗುರ್ತೈತಿ. ಲಿಂಗಾಯತರು ಯಾರು ಪ್ರಬಲ ಮುಖಂಡರಕ್ಕಾರ ಅವ್ರು ಮುಗಿಸುವಂತ ಕೆಲಸ ಪ್ರಹ್ಲಾದ್ ಜೋಶಿ ಅವರು ಬಹಳ ವ್ಯವಸ್ಥಿತವಾಗಿ ಪ್ರಹ್ಲಾದ್ ಜೋಶಿ ಅವರು ವ್ಯವಸ್ಥಿತವಾದಂಥ ಹುನ್ನಾರಗಳನ್ನು ಹುಟ್ಟಿಸ್ತಾರ. ಇಂಥವು ಏನೇ ಇರ್ತಾವಲ್ಲ, ಇಂಥ ಕುತಂತ್ರಗಳು. ಇವತ್ತೇನೇ ನನಗೆ ಆ ಕೇಸ್ ಗೀಸ್ ಅಂತಾರಲ್ಲ, ಯಾಕೆ ಕೇಸ್, ಎಲ್ಲಿ ಕೇಸ್ ಅದು, ಯಾವ್ದನ್ನ ಮೇಲೆ ಕೇಸ್, ಈಗ ಹೆಂಗೆ ಬಂತದ ಈ ಕೇಸ್? ಈ ಮೂಮೆಂಟ್ ಅದು ಚುನಾವಣೆ ಮೂಮೆಂಟ್ ಯಾಕೆ ಬಂತು? ನಾನು ಜನತೆಗೆ ಇದ್ರ ಮುಖಾಂತರ ವಿನಂತಿ ಮಾಡ್ಕೊತೇನೆ. ಪ್ರಹ್ಲಾದ್ ಜೋಶಿ ಕುತಂತ್ರಗಳು ಯಾರು ನಮ್ಮನ್ನು ತಗ್ಸುವಂಥದ್ದು, ನಮ್ಮ ಇವತ್ತಿದ್ದಂಥ ಆಸಕ್ತಿ ಕುಗ್ಸುವಂಥ ಕೆಲಸ ಏನಾದ್ರು ಮಾಡಿದ್ರೆ ಇದು ನಾ ಯಾವ ಕಾಲಕ್ಕೂ ಬಗ್ಗಂಗಿಲ್ಲ. ಇದ್ರ ದುಪ್ಪಟ್ಟಿರ್ತಾನೆ ಇವತ್ತಿಂದ, ಇದ್ರ 2 ಪಟ್ಟು ಧೈರ್ಯದಿಂದ ನಾ ಕೆಲಸ ಮಾಡ್ತೇನೆ ಅನ್ನೋದು